ನೀನ್ ಯಾಕೆ ಇಲ್ಲಿಗೆ ಬಂದಿದ್ದು? ನಮ್ ರಾಜಿ ಬರೋಕ್ ಹೇಳಿದ್ಲು. ಮತ್ತೆ ನೀವು? ನಾನು ಕೂಡ ನನ್ನ ಮಗಳು ಕರೆದಿದ್ದಕ್ಕೆ ಬಂದಿದ್ದು. ನಿನ್ನ ನೋಡೋದಕ್ಕಾಗ್ಲಿ ನಿನ್ಗೋಸ್ಕರ ಆಗ್ಲಿ ಅಲ್ಲ. ರಾಜಿ, ಏನಮ್ಮ ಇದು? ಏನಕ್ಕಮ್ಮ ಬರಕ್ ಹೇಳಿದ್ದು? ನಡೆದಿರೋದ್ರಿಂದಾಗಿ ನೀವಿಬ್ರು ದೂರ ಆಗಿದ್ದೀರಾ. ಆದ್ರೆ ನನಗ್ ಮಾತ್ರ ನೀವಿಬ್ರು ಬೇಕು. ನನಗೋಸ್ಕರ ನೀವಿಬ್ರು ಒಂದಾಗ್ಬೇಕು, ಒಂದಾಗಿ ಜೊತೆಗೆ ಬರ್ಬೇಕು. ರಾಜಿ, ಹೌದಪ್ಪ. ಮದ್ವೆ ಮಾಡಿಸಿ ನನ್ನ ಸಂತೋಷವಾಗಿ ಅತ್ತೆ ಮನೆಗೇನೋ ಕಳಿಸ್ಬಿಡ್ರಿ. ಆದ್ರೆ ನಾನು ಅತ್ತೆ ಮನೆಯಲ್ಲಿ ಸಂತೋಷವಾಗಿರಕ್ಕಾಗಲ್ಲ ಅನಿಸ್ತಿದೆ ಅಪ್ಪ. ರಾಜಿ, ಏನೇ ಹಾಗಂದ್ರೆ? ಹೌದಮ್ಮ, ಮದ್ವೆ ಮಾಡಿಸಿದ್ಮೇಲೆ ವ್ರತ ಮಾಡಿಸ್ಬೇಕು ಅಂತ ನಮ್ಮತ್ತೆ ಅನ್ಕೊಂಡಿದ್ರು. ಆ ವ್ರತಕ್ಕೆ ಏರ್ಪಾಟು ಮಾಡ್ಕೋತಾ ಇದ್ದಾರೆ. ಅದಕ್ಕೆ ಅಂತ ಮನೆಯವ್ರು ಎಲ್ರೂ ಕೂಡ ಬರ್ತಾ ಇದ್ದಾರೆ. ಆದ್ರೆ ನೀವ್ ಮಾತ್ರ ಬರಲ್ಲ. ಬಂದಿರೋರು ಎಲ್ರೂ ಕೂಡ ಹುಡುಗಿ ತಂದೆ ತಾಯಿ ಎಲ್ಲಿ ಅಂತ ಕೇಳ್ತಾರೆ. ಅವಾಗ ನಾನು ಏನಂತ ಉತ್ತರ ಹೇಳ್ಬೇಕು? ವ್ರತದಲ್ಲಿ ಹೇಗೆ ಕೂತ್ಕೋಬೇಕು? ನಾನು ಅವ್ರ ಮನೆಗೆ ಕಾಲಿಟ್ಟು ಹೋದ್ಮೇಲೆ ನನ್ನ ಕೈಯಲ್ಲಿ ನಮ್ಮತ್ತೆ ಮಾಡಿಸ್ತಾ ಇರೋ ಅಂತ ಮೊದಲನೇ ಕಾರ್ಯಕ್ರಮ ಅಪ್ಪ ಇದು. ಅದು ನೀವಿಬ್ರು ಇಲ್ದೆ, ನಿಮ್ಗಳ ಆಶೀರ್ವಾದ ಇಲ್ದೆ ಮಾಡೋದು ನನಗಂತೂ ಇಷ್ಟ ಇಲ್ಲ. ಅಮ್ಮ, ಅಪ್ಪ, ಅರ್ಥ ಆಯ್ತು ಅಲ್ವಾ? ನೀವಿಬ್ರು ಒಟ್ಟಿಗೆ ಬಂದ್ರೆ ಮಾತ್ರ ನಾನು ಇವ್ರ ಜೊತೆ ನೆಮ್ಮದಿಯಾಗಿ ವ್ರತ ಮಾಡೋದಕ್ಕೆ ಸಾಧ್ಯ. ನೀವ್ ಬರ್ದೇ ಹೋದ್ರೆ ಈ ವ್ರತ ನಡೆಯಲ್ಲ. ರಾಜಿ, ಹೌದಪ್ಪ. ನೀವಿಲ್ದೆ ನನಗೆ ಯಾವ ವ್ರತನೂ ಬೇಡ, ಯಾವ ಶುಭ ಕಾರ್ಯನೂ ಬೇಡ.